ನೋಡಿ ಗೈಸ್, ಪ್ರೋ ಡ್ರೈವರ್ ಹೆಲ್ಮೆಟ್ ಇಲ್ದಲ್ಲೇ ಓಡಿಸ್ತಿದ್ದಾರೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಏನು ಬಿಸಿ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಮುಚ್ಕೊಂಡು ಫೋನ್ ಇಡು. ಅಯ್ಯಮ್ಮ ಹೆಂಗೆ ನೋಡ್ತೋಳು ಗೊತ್ತಾ ಅಂದ್ರೆ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಏನು ಬಿಸಿ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಮತ್ತೆ ಕಾಲೇಜ್ ಎಲ್ಲ ಮುಗಿದೋಯ್ತು ಹಾಸನಲ್ಲಿ. ಸೊ ಇವಾಗ ಬ್ಯಾಂಗ್ಳೂರಲ್ಲಿ ಇನ್ನೂ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಬ್ಯಾಂಗ್ಳೂರಲ್ಲಿ. ಸೊ ಇವಾಗ ಏನು ನಾನು ಬೇಡ ಏನು ಕೆಲಸ ಅಂತ ಬ್ಲಾಗಲ್ಲಿ ಗೊತ್ತಾಗುತ್ತೆ. ನೀವು ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ಇಲ್ಲ ನೆಕ್ಸ್ಟ್ ಬರೋ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡ್ತಾ ಇದೆ ಅದಕ್ಕೆ ನನ್ನ ಬ್ಲಾಗ್ಸ್ ಎಲ್ಲ. ಮೇಡಮ್ ಅವರು ಇನ್ನೂ ಆಗಿಲ್ಲ, ನಾನು ಇನ್ನಾಗೆ ಗೊತ್ತಿದ್ದೀನಿ. ಇವತ್ತು ಊಟ ತುಂಬ ಜಾಸ್ತಿ ಆಯಿತು, ಅಕ್ಕ ತುಂಬ ಜಾಸ್ತಿ. A few minutes later. ಸೊ ತುಂಬ ಹೊಟ್ಟೆ ಹಸ್ತಿತ್ತು ನಮಗೆ ಮಾತ್ರ. ಅದಕ್ಕೆ ನಮ್ಮ ಅಕ್ಕ ಊಟಕ್ಕೆ ಕರ್ಕೊಬಂದಿದ್ದಾರೆ ಇಲ್ಲಿ ಯಾವುದೋ ಹೋಟೆಲ್ಗೆ. ಇಲ್ಲಿ ನೇಮ್ ಇಲ್ಲ, ಇಲ್ಲಿದೆ ಶ್ರೀ ಭೈರವ ಅಂತ. ತುಂಬ ಚೆನ್ನಾಗಿದೆ ಫುಡ್ ಎಲ್ಲ. ನಂದೊಂದು ಊಟ ಆಯಿತು, ಅಕ್ಕ ಇನ್ನೂ ಊಟ ಮಾಡ್ತಾನೇ ಇದ್ದಾರೆ. ಸೊ ನಾನೊಂದು ಅದಕ್ಕೆ ಥಮ್ಸ್ ಅಪ್ ತಗೊಂಡಿದ್ದೀನಿ ಕುಡಿಯೋದಕ್ಕೆ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. 2 hours later. ಇನ್ನೂ ತಿಂದಿಲ್ಲ. ಇಷ್ಟು ಲೇಟಾಗಿ ತಿಂತಾಳೆ ಅಂದರೆ ನಮ್ಮ ಅಕ್ಕ. ಇವಾಗ ಊಟ ಆಯಿತು, ಹೊರಡ್ವಿ. ನೆಕ್ಸ್ಟ್ ಪ್ರಯಾಣ ಎಲ್ಲಿಗೆ ಮೇಡಮ್? ಯಾ 1 ವೀಕ್ ನಮ್ಮ ಅಕ್ಕನ ಜೊತೆ. ಗಾಡಿ ನಿಲ್ಲಿಸ್ಬಿಟ್ಟವ್ರೆ. ಇವಾಗ ಹೆಂಗೆ ತೆಗಿಯೋದು? ನೀವು ತೆಗೆದು ಅವ್ರು ತೆಗೆದ್ರೆ ನೀವು ತೆಗಿಬೋದು. ಅಕ್ಕ ಪ್ರೋ ಡ್ರೈವರ್ ಗೊತ್ತಾಗ. ಅಮ್ಮ ಮುಚ್ಕೊಂಡು ಫೋನ್ ಇಡು. Okay. ಅಯ್ಯಮ್ಮ ಹೆಂಗೆ ನೋಡ್ತೋಳು ಗೊತ್ತಾ ಅಂದ್ರೆ 2000 years later. ನೋಡಿ ಗೈಸ್, ಪ್ರೋ ಡ್ರೈವರ್ ಹೆಲ್ಮೆಟ್ ಇಲ್ದಲ್ಲೇ ಓಡಿಸ್ತಿದ್ದಾರೆ. ನಮ್ಮ ಮನೆ ಇಲ್ಲೇ ಇದೆ. ಸೊ ತಂದಿಲ್ಲ ಅಲ್ವೇನಕ್ಕ? ಹೌದೌದು. ಸೊ ಗಾಯ್ಸ್, ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಎಲ್ಲರೂ ಕರ್ಕೊಂಡು ಹೋಗೋದ್ರೆ ಇವತ್ತು ಆಗಲ್ಲ, ಅವಳಿಗೆ ತುಂಬ ವರ್ಕ್ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ವರ್ಕ್ ಇದೆ ಅವಳಿಗೆ. ಅದಕ್ಕೇ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ವರ್ಕ್ ಮಾಡೋಕ್ಕೆ. ಆಗ ನಾವು ಫ್ರೂಟ್ಸ್ ತೊಗೊಳೋಕ್ಕೆ ಬಂದಿದ್ದೀವಿ. ಸೊ ಮ್ಯಾಂಗೋ ನನ್ನ ಫೇವ್ರೆಟ್, ನನಗೆ ತುಂಬ ಇಷ್ಟ. ಅವಳು ಡಯಟ್ ಮಾಡ್ತಾ ಇದ್ದಾಳೆ. ಸೊ ಆ್ಯಪಲ್ ತೊಗೊಳೋಕ್ಕೆ ಬಂದಿದ್ದಾರೆ. ನಾವು ಸ್ಟಾರ್ಟ್ ಮಾಡಬೇಕು ಡಯಟ್. ಚೆನ್ನಾಗಿರೋದು ನೋಡಿ ಹಾಕು, ಆಮೇಲೆ ಅಲ್ಲೋಗ್ಬಿಟ್ಟು ರಿಗ್ರೆಟ್ ಮಾಡಬೇಡ. ಓಕೆನಾ? ಆ್ಯಪಲ್ ತೊಗೊಳ್ಳೋಣ. ಅಕ್ಕ ಅವರು ನೋಡಿ ನೋಡಿ ತಗೊಳ್ತಿದ್ದಾರೆ. ಜಾಸ್ತಿ ಆಗುತ್ತೆ ಅನಿಸ್ತಾ ಇದೆ ನನಗೆ. ನೋ ಪ್ರಾಬ್ಲಮ್, ಅಲ್ಲೇ ಇಟ್ಕೋತಾರೆ ಅವರು. ಮ್ಯಾಂಗೋ ತೊಗೊಳ್ಳೋಣ. ಮ್ಯಾಂಗೋ ಅಲ್ಲ, ಮ್ಯಾಂಗೋ ಮಾವಿನ ಹಣ್ಣು ಕನ್ನಡದಲ್ಲಿ. ಅದೇನೆ ನಾನು ಹೇಳಿದ್ದು. ಘಮ ಘಮ ಅಂತ ಇದೆ ಗಾಯ್ಸ್. ಮಾವಿನ ಹಣ್ಣು ತಗೊಳ್ಳಿ, ಚೆನ್ನಾಗಿರೋದು. ಸ್ವೀಟಾಗಿರಬೇಕು. ನೀನು ತಗೊಂಡಿದ್ದೆಲ್ಲ ಸ್ವೀಟಾಗಿರಲಿ. ಸಾಕಲ್ವಾ? kg ಬರುತ್ತಲ್ವಾ? 4 ಇದಾ 7 kg ಸೊ ಗಾಯ್ಸ್, ಏನು ಕಾಣಿಸ್ತಿದೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಅದು ಈ ವಿಡಿಯೋ ಹಾಕ್ತೀನಿ, ನನ್ನ ಕಿವಿ ಚುಚ್ಚಿಸಿದ್ದು ವಿಡಿಯೋನ. ಒಂದು ನಿಮಿಷ.
ಮುಟ್ಕೋಬೇಡ. ಹೆಂಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ. ಗ್ರೇಪ್ಸ್ ಐ ಥಿಂಕ್ ನೋ, ಇಟ್ಸ್ ನಾಟ್ ದೇರ್. ಶಾಪಲ್ಲಿ ಎಲ್ಲ ಫ್ರೂಟು ಇರಬೇಕು, ಬಟ್ ಇಲ್ಲಿ ಸ್ವಲ್ಪ ಫ್ರೂಟ್ಸ್ ಇಲ್ಲ, ಏನು ಮಾಡೋಕ್ಕೆ ಆಗಲ್ಲ. ಗ್ರೇಪ್ಸ್ ಇವಾಗ ಗ್ರೇಪ್ಸ್ ಅಷ್ಟು ಚೆನ್ನಾಗಿಲ್ಲ ಅನ್ಸುತ್ತೆ, ಬೇಡ ಬಿಡು. ಬೇಕು ನಮಗೆ. ವಿತೌಟ್ ಗ್ರೇಪ್ಸ್ ಓಟ್ಸ್ ತಿನ್ನೋಕೆ ನಂಗೆ ಸ್ವಲ್ಪ ಕಷ್ಟ. ಅಕ್ಕ ಫುಲ್ ಅಂದರೆ ಫುಲ್ಲು ನಿಷ್ಠೆಯಿಂದ ಡಯಟ್ ಮಾಡ್ತಿದ್ದಾರೆ. ಎಷ್ಟು ದಿನ ಮಾಡ್ತಾರೆ ನೋಡೋಣ. ವಾರಕ್ಕೊಂದ್ಸತಿ ಓಟ್ಸ್ ತಿಂತೀನಿ, ಅದೇ ಡಯಟ್ ಮಾಡಿ. ಇವಾಗ ಬಿಲ್ ಸೆಕ್ಷನ್ಗೆ ಬಂದಿದ್ದೀವಿ, ನೋಡ್ಬೇಕು. ಎಲ್ಲ ಡ್ರೈ ಫ್ರೂಟ್ಸ್ ಇದೆ ಈ ಕಡೆ ಎಲ್ಲ. ಇಷ್ಟು ಫ್ರೂಟ್ಸಿಗೆ ಎಷ್ಟು? 354. 2 kgನೂ ಇಲ್ಲ ಗೈಸ್. ಆ್ಯಪಲ್ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ. ಹೌದೌದು, ತುಂಬ ಕಾಸ್ಟ್ಲಿ ಆಗ್ತಿದೆ. ಸೊ ನನಗಿದೆಲ್ಲ ರೋಡೆಲ್ಲ ಹೊಸ ಥರ, ಅಂದರೆ ಫಸ್ಟ್ ಟೈಮ್ ನಾನು ಬಂದಿರೋದಿಲ್ಲಿ ಈ ಕಡೆ. ಸೊ ಏನೋ ಒಂಥರ ಹೊಸ ಪ್ಲೇಸಿಗೆ ಹೋದರೆ ತುಂಬ ಖುಷಿ ಆಗುತ್ತೆ, ಮೈಂಡ್ ಫ್ರೆಶ್ ಕೂಡ ಆಗುತ್ತೆ ಅಲ್ವಾ? ತಡಿಯಮ್ಮ, ಬಿಟ್ಟು ಹೋಗ್ತಾಳೆ ಗೈಸ್. Yeah, let's go. ಅಣ್ಣ ಪಟಾಕಿ ಹೊಡ್ಕೊಂಡು ಹೋಗ್ತಾರೆ. ಸೊ ನಮ್ಮ ಬಾಸ್ ಇದ್ದಾರೆ, ಬಜರಂಗಿ ಬನ್ನಿ. ಸೊ ಕೈ ಮುಟ್ಕೊಂಡಿದ್ದಲ್ಲ, ನೋಡಿ ತುಂಬ ಅಂದರೆ ತುಂಬ ಹತ್ರ ನಮ್ಮ ಮನೆ, ಇಲ್ಲೇ ಬಂತು. ಅಮ್ಮ ಅದೆಲ್ಲ ಕಟ್ ಮಾಡು. ಸೊ ಇವಾಗಿಂದ ಸ್ಟಾರ್ಟ್. Emotional, damn it! ಫೈನಲಿ ಇನ್ನೇನು ಮನೆ ಹತ್ರ ಬಂದ್ವಿ. ಇವಾಗ ಹೋಗಿ ಅದನ್ನು ವರ್ಕೆಲ್ಲ ಮಾಡಬೇಕು. ಅಕ್ಕ ಫುಲ್ ಬಿಸಿ ಆಗ್ತಾರೆ, ನಮಗೆ ಟೈಮ್ ಕೊಡಲ್ಲ. ಇವಾಗ ನಾಳೆ ಒಂದು ನಾನು ಎಕ್ಸೈಟೆಡ್ ಆಗಿದ್ದೀನಿ. ನೀವೇ ನೋಡಿ, ಮುಂದೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ಏನು ಅಂತ. ಏ ಬಾಬಾ ಬೇಕು. ಸೊ ಪಲ್ಲವಿ ಅವರಿಲ್ಲ. ಯಸ್, ಸೊ ಮೇಡಮ್ ಬಂದಿದ್ದಾರೆ, ಹಾಯ್ ಮಾಡಿ. ನಾನೊಂದು ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಸೊ ರಾತ್ರಿ ವ್ಲಾಗ್ ಸ್ಟಾಪ್ ಮಾಡಿ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಆಲ್ರೆಡಿ ಅರ್ಧ ಏನು ಸೀದಾ ಮುಗ್ದೋದೈತೆ, ಅವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಅಕ್ಕ ಹೋಯ್ತಾಳೆ, ನಂಗೆ ತಲೆ ತಿರುಗುತ್ತಿದ್ರ ಮೇಲೆ ನಡೆದ್ರೆ ನನಗೆ. ಸೊ ಅಕ್ಕಂಗೆ ಆಲ್ಮೋಸ್ಟ್ ಇನ್ನು ಹೇಳಲ್ಲ, ಈಗಲೇ ಆದಾಗ ಹೇಳ್ತೀನಿ. ಮೇಡಮ್ ಹೇಳಿಲ್ಲ, ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲ ಹೇಳಲ್ಲ. ಹಾಯ್, ನಮ್ಮ ವ್ಲಾಗಿಗೆ ವೆಲ್ಕಮ್ ಮಾಡಿ. ನೈಟ್ ಸ್ಟಾಪ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಓ, ಸೊ ಮೆಟ್ರೋಗೆ ವೆಯ್ಟ್ ಮಾಡ್ತಿದ್ದೀನಿ. ಇವಾಗ ತುಂಬ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ನಮಗೆ.
ಸೊ ಇನ್ನು ಮೆಟ್ರೋನು ಬಂದಿಲ್ಲ. ಸೊ ನಾವು ಇವಾಗ ಆಟೋದಲ್ಲಿ ಹೋಗ್ತಿದ್ದೀವಿ. ತುಂಬ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿದೆ. ಲೇಟಾ ಎಂತ ಇಲ್ಲ, ಚೆನ್ನಾಗಿ ಕಾಣಿಸ್ತಿದೆ ಅಂತಾನೆ. ಇಲ್ಲ ನಾನು ಇದನ್ನೇ सस्पेंशन हुआ, सरकारी क्वार्टर भी गया. ಸೊ ನೈಟ್ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ತುಂಬ ಅಂದರೆ ತುಂಬ ಲೇಟು ಕೂಡ ಆಗಿತ್ತು ಮನೆಗೆ ಬರೋ ಅಷ್ಟಿಗೆ, ಮೂವಿ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟಿಗೆ. ಅದಕ್ಕೆ ನಾನು ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ. ಇವಾಗ ಶಾಪ್ಗೆ ಹೋಗ್ತಾ ಇದ್ದೀವಿ ವ್ಯಾಕ್ಸ್ ಜೆಲ್ ತೊಗೊಬರೋದಕ್ಕೆ. ಬಿಕಾಸ್ ಇವಾಗ ಹೇಳ್ತೀನಿ ಏನಕ್ಕೆ ಅಂತ. ರಕ್ಷಿತಕ್ಕನ ಕಾಲೇಜಲ್ಲಿ ಒಂದು ಫ್ಯಾಷನ್ ಶೋ ಇವೆಂಟ್ ಇದೆ. ಅದಕ್ಕೆ ಮಾಡೆಲ್ ಆಗಿ ನಾನು ಮತ್ತು ಇನ್ನು ಅಕ್ಕ ಮತ್ತು ಇನ್ನು 3 ಜನ ಇದ್ದಾರೆ. ಸೊ ಟೋಟಲ್ 5 ಜನ ಒಂದು ಗ್ರೂಪ್ಗೆ. ಅಂದರೆ ನಾನು ಕೂಡ ಫ್ಯಾಷನ್ ಡಿಸೈನರೇ, ನಮಗೂ ಮುಂದೆ ಬರುತ್ತೆ ಇದೇ ಥರ. ನಮ್ಮ ಅಕ್ಕನ ಸೀನಿಯರು ಡ್ರೆಸ್ ಡಿಸೈನ್ ಮಾಡಿದ್ದಾರೆ. ಆ ಡ್ರೆಸ್ನ ವೇರ್ ಮಾಡಿ ರ್ಯಾಂಪ್ ವಾಕ್ ಮಾಡಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ. ಸೊ 1 ವಾರ ಆಯಿತು ಆಲ್ಮೋಸ್ಟ್ ನಾನು ಬಂದು. ಇವಾಗ ಪ್ರಾಕ್ಟೀಸ್ ನಡೀತಾ ಇದೆ. ಫ್ರೈಡೇ ಶೋ ಇದೆ. ಇವತ್ತು ಥರ್ಸ್ಡೇ ಐ ಥಿಂಕ್. ಇದು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಥರ್ಸ್ಡೇ ಐ ಥಿಂಕ್ ನಾವು ವಿಡಿಯೋ ಮಾಡಿದ್ದು. ನೆಕ್ಸ್ಟ್ ಆಲ್ಮೋಸ್ಟ್ ಸಿಕ್ತು ನನಗೆ. ವ್ಯಾಕ್ಸಿನ್ದು ಜೆಲ್ ತೊಗೊಂಡೋಗಿದ್ವಿ ಮೊದಲೇ, ಅದರದ್ದು ಎಂಥ ಸ್ಟಿಕ್ಸ್ ಇರಲಿಲ್ಲ. ಸೊ ಅದಕ್ಕೆ ತೊಗೊಂಡೋಗಿ ಬಂದ್ವಿ. ಇವಾಗ ಅದನ್ನು ಬಿಸಿ ಮಾಡಿ ಈಟ್ ಮಾಡಿ ಹಾಕ್ಕೊಳ್ಳೋದೆ. ಹೆಂಗೆ ಬರುತ್ತೆ ಏನು ಗೊತ್ತಿಲ್ಲ.